ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಸರಸ್ವತಿ, ನೀನು ಯಾಕಿಷ್ಟು ಬೇಗ ಇದ್ದೆ? ನೀವಿದ್ರಲ್ಲ. ಸರಸ್ವತಿ, ನಾನು ಸ್ನಾನ ಮಾಡಿ ಸಂಧ್ಯಾವಂದನೆ ಮುಗಿಸಿ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆ ಬೇಗ ಇದ್ದೆ. ಇವತ್ತಾದ್ರೂ ನಾನು ನಿಮ್ಮ ಜೊತೆ ಬರ್ಬೋದಾ? ಸರಸ್ವತಿ, ನಾನೆಷ್ಟು ಸಲ ಹೇಳಿದ್ದೀನಿ, ನಾನೊಬ್ಬ ದುಡಿದ್ರೆ ಸಾಕು. ನೀನು ಮಕ್ಕಳನ್ನ ನೋಡ್ಕೊಂಡು ಮನೇಲಿ ಹುಷಾರಾಗಿರು. ಹಾಂ, ಅವನ್ನೆಲ್ಲೂ ಹೊರಗೆ ಹೋಗೋಕೆ ಬಿಡಬೇಡ. ಸರಸ್ವತಿ, ಏನಾಯ್ತಂದ್ರೆ? ಮಕ್ಕಳೆಲ್ಲೂ ಕಾಣಿಸ್ತಾ ಇಲ್ಲ. ಶ್ರೀಹರಿ, ರಾತ್ರಿ ಇಲ್ಲೇ ಮಲಗಿದ್ರಲ್ಲ. ಪ್ರೀತಿಯ ಗುರುಗಳಿಗೆ ನಿಮ್ಮ ಶಿಷ್ಯರು ಮಾಡುವ ಪ್ರಣಾಮಗಳು. ಇಷ್ಟು ವರ್ಷಗಳು ನೀವು ನಿಮ್ಮ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ದೀರಿ, ಸಲುಹಿದ್ದೀರಿ, ವಿದ್ಯಾದಾನ ಮಾಡಿದ್ದೀರಿ. ಆದರೆ ಈಗ ಮನೆಯ ಪರಿಸ್ಥಿತಿಯು ಚೆನ್ನಾಗಿಲ್ಲವೆಂಬುದು ನಮ್ಮ ಅರಿವಿಗೂ ಬಂದಿದೆ. ನಮಗೋಸ್ಕರ ನೀವು ಕಷ್ಟಪಡುತ್ತಿರುವುದನ್ನು ನೋಡಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಪರಿಸ್ಥಿತಿ ಸುಧಾರಿಸಿದ ಮೇಲೆ ನಾವೆಲ್ಲರೂ ಮರಳಿ ಬರುತ್ತೇವೆ. ನಿಮ್ಮ ಶಿಷ್ಯರಾಗಿರುವುದು ನಮ್ಮ ಪುಣ್ಯವೆಂದು ಭಾವಿಸುತ್ತೇವೆ. ನೇರವಾಗಿ ಹೇಳಿದರೆ ನೀವು ನಮ್ಮನ್ನು ಕಳುಹಿಸುವುದಿಲ್ಲ ಎಂದು ತಿಳಿದಿದೆ. ಆದ್ದರಿಂದಲೇ ನಿಮಗೆ ಹೇಳದೆ ನಮ್ಮ ಮನೆಗೆ ಹಿಂದಿರುಗುತ್ತಿದ್ದೇವೆ. ಕ್ಷಮೆ ಇರಲಿ. ಇಂತಿ ನಿಮ್ಮ ಶಿಷ್ಯರು. ಏನು ಅಂದ್ರೆ ಅಲ್ಲೊಂದು ಓಲೆ ಇದೆ. ದೈವ ಸಮಾನರಾದ ಆಚಾರ್ಯರಿಗೆ ನಿಮಗೆ ಭಾರವಾಗಿರಲು ಇಚ್ಛೆ ಇಲ್ಲದೆ ನಾವು ನಿರ್ಗಮಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡುವ ಅವಕಾಶ ಸಿಕ್ಕಿದರೆ ಖಂಡಿತ ಮರಳಿ ಬರುತ್ತೇವೆ. ಇಂತಿ ಶ್ರೀನಿವಾಸಾಚಾರ್ಯ, ಪದ್ಮಾವತಿ. ಏನಂದ್ರೆ ನನಗೆ ಭಯ ಆಗ್ತಿದೆ. ನಮ್ಮನ್ನ ನಂಬಿ ಅವ್ರ ತಂದೆ ತಾಯಿಗಳು ಇಲ್ಲಿ ಕಳಿಸಿದ್ರು. ಇದ್ದಕ್ಕಿದ್ದ ಹಾಗೆ ಅವ್ರ ಮನೆಗೆ ಹೊರಟೋದ್ರು ಅಂದ್ರೆ ಅವ್ರು ಏನು ಅನ್ಕೊಳ್ಳಲ್ಲ? ಚಿಂತೆ ಮಾಡುವ ಅಗತ್ಯ ಇಲ್ಲ ಸರಸ್ವತಿ. ಈ ಪತ್ರದ ಒಕ್ಕಣೆ ನೋಡಿದ್ರೆ ಶ್ರೀನಿವಾಸಾಚಾರ್ಯರು ನಮ್ಮ ಮೇಲಿನ ಔದಾರ್ಯದಿಂದಲೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಮತ್ತು ಅವರ ನಿರ್ಧಾರ ಸರಿಯಾಗೇ ಇದೆ. ನಮ್ಮ ಪ್ರಾರಬ್ಧದಲ್ಲಿ ಅವರು ಸಿಲುಕಿ ಉಪವಾಸ ಬೀಳೋದಕ್ಕಿಂತ ಅವ್ರಿಗೆ ಅನುಕೂಲ ಆಗೋ ಕಡೆ ನೆಮ್ಮದಿಯಾಗಿರಲಿ. ಎಲ್ಲವೂ ಹರಿಯ ಚಿತ್ತ. ಏನು ಅಂದ್ರೆ ನೀವೀಗ ಕೆಲ್ಸಕ್ಕೆ ಹೋಗೋ ಅಗತ್ಯವೇ ಇಲ್ಲವಂತಾಯ್ತಲ್ಲ? ಯಾಕಿಲ್ಲ ಸರಸ್ವತಿ, ನಮಗಾದ್ರೂ ದುಡಿಲೇಬೇಕಲ್ವೇ? ಆದ್ರೂ ಸರಸ್ವತಿ, ದುಡಿದು ತಿನ್ನೋದಕ್ಕೆ ನಾಚಿಕೆ ಯಾಕೆ? ದುಡಿಮೆ ಅವಮಾನವಲ್ಲ, ಸ್ವಾಭಿಮಾನ. ನಾನು ಹೋಗಿ ಬರ್ತೀನಿ. ಶ್ರೀಹರಿ. ಏನಂದ್ರೆ ಬಾಯಾರಿಕೆಗೆ ಏನಾದ್ರು ತಂದ್ಕೊಡ್ಲಾ? ಬೇಡ ಸರಸ್ವತಿ, ಬೇಕಾದರೆ ಕೇಳ್ತೀನಿ. ಈಗ ಅಧ್ಯಯನ ಕೂರ್ತೀರಾ? ಇಲ್ಲ ಸರಸ್ವತಿ, ಏನು ಹೊಸ್ದಾಗಿ ಕೇಳ್ತೀಯಾ? ಇವತ್ತು ದ್ವಾದಶಿ, ಅಧ್ಯಯನ ಇರೋದಿಲ್ಲ. ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತೀನಿ. ಸರಿ ಅಂದ್ರೆ.
ಅಯ್ಯೋ, ಏನು ಸೇವಿಸ್ದೆ ಹಾಗೆ ಮಲ್ಕೊಂಡ್ಬಿಟ್ರಲ್ಲ. ಏನು ಅಂದರೆ ತಮ್ಮನ್ನು ಆಸ್ಥಾನದಲ್ಲಿ ಕೊಂಡಾಡಿದ್ದು, ತಮಗೆ ಫಲಪುಷ್ಪ ಸುವರ್ಣ ನಾಣ್ಯಗಳಿಂದ ಸನ್ಮಾನಿಸಿದ್ದು ಎಲ್ಲ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ನಿಮ್ಮನ್ನು ಪಡೆದ ನಾನೇ ಧನ್ಯ. ಅಲ್ಲ, ಗ್ರಂಥ ರಚನೆಯ ಮೇಲೆ ನೀವು ತೋರಿಸೋ ಮಮಕಾರದಲ್ಲಿ ಕಿಂಚಿತ್ತಾದರೂ ಈ ಪಾಮರಳ ಮೇಲೆ ತೋರಿಸಿದ್ರೆ ನನಗೆ ಇನ್ನೂ ಹೆಚ್ಚಿನ ಸಂತೋಷ ಆಗುತ್ತೆ. ಸರಸ್ವತಿ, ಸರಸ್ವತಿ, ಹಾಂ, ಯಾಕೆ ಹಾಗೆ ನನ್ನ ಮುಖನೇ ನೋಡ್ತಿದ್ಯಾ? ಏನಿದೆ ನನ್ನ ಮುಖದಲ್ಲಿ? ನಿಮ್ಮನ್ನು ನೋಡ್ತಾ ಇದ್ದರೆ ನನ್ನನ್ನೇ ನಾನು ಮರ್ತು ಬಿಡ್ತೀನಿ. ಅಂದರೆ ನಿಮ್ಮನ್ನು ನೋಡ್ತಾನೇ ಇದ್ದರೆ ಅದೇ ನನಗೆ ಶಾಶ್ವತ ಆನಂದ. ಹೆಂಡತಿಗೆ ಗಂಡನೇ ದೇವರು ಅಂತ ಹಿರಿಯರು ಹೇಳ್ತಾರೆ. ನನ್ನ ಪಾಲಿಗೆ ನೀವೇ ದೇವರು. ಅದು ನಿನ್ನ ಪ್ರೀತಿ ಸರಸ್ವತಿ. ಹಾಂ, ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಒಂದು ವೇಳೆ ನನ್ನನ್ನು ಬಿಟ್ಟು ಹೋಗ್ಬಿಟ್ರೆ? ಏನು ಅಂದರೆ? ಏನು ಮಾತು ಅಂತ ಆಡ್ತಾ ಇದ್ದೀರಾ? ಹಾಗೆಲ್ಲ ಯಾವತ್ತಿಗೂ ಆಗಲ್ಲ. ಹಾಗೇನಾದರೂ ಆಗಿ ನೀವು ನನ್ನ ಬಿಟ್ಟು ಹೋದರೆ ಈ ದೇಹದಲ್ಲಿ ಪ್ರಾಣ ಇರೋದಿಲ್ಲ. ಆ ದುಃಖನ ಎದುರಿಸೋಕ್ಕಿಂತ ಮೊದಲೇ ನಾನು ಪ್ರಾಣ ಕಳ್ಕೊತೀನಿ. ಸರಸ್ವತಿ, ದಯವಿಟ್ಟು ಅಂತ ಅವಿವೇಕ ಕೆಲಸ ಮಾಡಬೇಡ. ನೀನು ನನ್ನ ಎಷ್ಟು ಪ್ರೀತಿಸ್ತೀಯೋ ಅಷ್ಟೇ ಗಾಢವಾಗಿ ನಾನು ನಿನ್ನ ಪ್ರೀತಿಸ್ತೀನಿ. ನೀನು ಧೈರ್ಯವಾಗಿರು. ಅಬ್ಬಾ, ಇದೊಂದು ಮಾತು ಸಾಕು ಅಂದರೆ. ಅಯ್ಯೋ, ನಿಮ್ಗೆ ಹಾಲು ಕೊಡೋಣ ಅಂತ ತಗೊಂಡು ಬಂದು ಹಾಗೆ ನೋಡ್ತಾ ಮರ್ತೋಗ್ಬಿಟ್ಟೆ. ಆಚಾರ್ಯರೇ, ಶ್ರೀಹರಿ, ಶ್ರೀಹರಿ, ಮಠದ ವಟುಗಳು, ಏನು ವಿಷಯ? ಆಚಾರ್ಯರೇ, ಹಿರಿಯ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ತಮ್ಮನ್ನೇ ಈ ಕೂಡಲೇ ಬರ ಹೇಳಿದ್ದಾರೆ. ಹೌದೇ? ಈಗಲೇ ಹೊರಡ್ತೀನಿ, ತಾವಿನ್ನು ಹೊರಡಿ. ಶ್ರೀಹರಿ,